వాడొక బ్రేక్ లేని లారీ ఎవడాపుతాడు? మీరు మీ పెద్ద అబ్బాయిని అనాథలాగా వదిలేశారని అంటున్నారు. కొత్త పెళ్ళం ముందు ఉంచుకున్న దాని పేరు చెప్పే ಆಟ చూస్తావా? ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ರಿವ್ಯೂ ಮಾಡೋಕ್ಕೆ ಹೋಗ್ತಿರೋದು ಸಿನಿಮಾ ಗುಂಟೂರು ಕ್ಯಾರಂ. ಈ ಒಂದು ಚಿತ್ರದಲ್ಲಿ ನಿಮ್ಮ ಪ್ರಿನ್ಸ್ ಮಹೇಶ್ ಬಾಬು ಅವರ ಮಾಸ್ ಲುಕ್, ಆ್ಯಕ್ಷನ್ ಮತ್ತು ಸ್ಟೈಲ್ ಎಲ್ಲವೂ ಫುಲ್ಲಾಗಿ ಕಾಣಿಸುತ್ತೆ. ಈ ಒಂದು ಸಿನಿಮಾ ನಿರ್ದೇಶನ ಮಾಡಿರುವವರು ತ್ರಿವಿಕ್ರಮ್ ಶ್ರೀನಿವಾಸ್. ಹಾಗಾದರೆ ಈ ಸಿನಿಮಾ ಹೇಗಿದೆ, ಹಿಟ್ ಆಗ್ತಾ ಫ್ಲಾಪ್ ಆಗ್ತಾ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡೋಣ. ಈ ಒಂದು ಸಿನಿಮಾದ ಕತೆ ಬಂದ್ಬಿಟ್ಟು ರೌಡಿ, ಮಾಸ್ ಮತ್ತು ಎಮೋಷನಲ್ ಮಿಕ್ಸ್ ಆಗಿದೆ. ಹೀರೋ ರಾಮನ ಮಹೇಶ್ ಬಾಬು ಲೈಫ್ ಸುತ್ತಮುತ್ತ ಸುತ್ತುತ್ತಿರುತ್ತೆ. ಅವನಿಗೆ ತನ್ನ ಫ್ಯಾಮಿಲಿಯ ಜೊತೆ ಒಂದು ದೊಡ್ಡ ಕಾನ್ಫ್ಲಿಕ್ಟ್ ಇರುತ್ತೆ. ಅವನು ತನ್ನ ತಾಯಿ ಜೊತೆ ಇರುವ ದೂರು ಮತ್ತು ಹಳೆಯ ಘಟನೆಗಳು ಕಥೆಯ ಮುಖ್ಯ ಭಾಗವಾಗಿರುತ್ತೆ. ಒಂದು ಸೈಡ್ನಲ್ಲಿ ಪೊಲಿಟಿಕ್ಸ್, ಮತ್ತೊಂದು ಕಡೆ ಫ್ಯಾಮಿಲಿ ಎಮೋಷನ್ ಮತ್ತು ಮಧ್ಯದಲ್ಲಿ ಹೀರೋನ್ ಮಾಸ್ ಆಟಿಟ್ಯೂಡ್. ಈ ಮೂರು ಸೇರಿ ಕತೆ ಮುಂದುವರಿಯುತ್ತದೆ. ಇಲ್ಲಿ ಹೀರೋಯಿನ್ ಆಗಿ ಶ್ರೀಲೀಲಾ ಬರುತ್ತಾರೆ. ಅವರು ಸ್ಟೋರಿಗೆ ಲೈಟ್ ಮತ್ತು ಎನರ್ಜಿ ಕೊಡುತ್ತಾರೆ. ಈ ಒಂದು ಮೂವಿಯಲ್ಲಿ ಮೊದಲಿಗೆ ಹೇಳಬೇಕಾದ್ರೆ ಮಹೇಶ್ ಬಾಬು ಬಗ್ಗೆ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಡೈಲಾಗ್ ಡೆಲಿವರಿ, ಸ್ವ್ಯಾಗ್ ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಮಾಸ್ ಸೀನ್ಸ್ನಲ್ಲಿ ಅವರು ಲಿಟ್ರಲಿ ಟ್ರೀಟ್ಗೆ ಫೈರ್ ಹಾಕ್ತಾರೆ ಅಂತಲೇ ಹೇಳ್ಬೋದು. ಶ್ರೀಲೀಲಾ ಅವರು ಡ್ಯಾನ್ಸ್ ಮತ್ತು ಎನರ್ಜಿ ಸೂಪರ್ ಮತ್ತು ಅವರ ಪ್ರೆಸೆನ್ಸ್ ಸಿನಿಮಾಗೆ ಫ್ರೆಶ್ನೆಸ್ ಕೊಡುತ್ತದೆ ಅಂತಲೇ ಹೇಳ್ಬೋದು. ಈ ಒಂದು ಮೂವಿಯಲ್ಲಿ ಸಪೋರ್ಟಿಂಗ್ ಕಾಸ್ಟ್ ಬಗ್ಗೆ ನೋಡ್ತಾ ಹೋದರೆ ಸಪೋರ್ಟಿಂಗ್ ಕಾಸ್ಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಮೂವಿಯಲ್ಲಿ ಡೈರೆಕ್ಟರ್ ತ್ರಿವಿಕ್ರಮ್ ಶ್ರೀನಿವಾಸ್ ಅವರು ಸ್ಟೈಲಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾರೆ. ಡೈಲಾಗ್ ಪವರ್ಫುಲ್ ಆಗಿದೆ, ಆದರೆ ಕೆಲವೊಂದು ಕಡೆ ಸ್ಟೋರಿ ಸ್ಲೋ ಅನಿಸ್ತದೆ. ಮ್ಯೂಸಿಕ್ ಬಗ್ಗೆ ಹೇಳಬೇಕಂದ್ರೆ ಥಾಮನ್ ಎಸ್ ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಫುಲ್ ಮಾಸ್ ಸಾಂಗ್, ಸ್ಟ್ರೀಟಲ್ಲಿ ಎಂಜಾಯ್ ಮಾಡೋಕ್ಕೆ ಪರ್ಫೆಕ್ಟಾಗಿ ಈ ಒಂದು ಮೂವಿಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಈ ಒಂದು ಮೂವಿಯಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ಸ್ ಬಗ್ಗೆ ನೋಡ್ತಾ ಹೋದರೆ ಮಹೇಶ್ ಬಾಬು ಮಾಸ್ ಪರ್ಫಾರ್ಮೆನ್ಸ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಸಾಂಗ್ಸ್ ಸಖತ್ತಾಗಿ ಅಂತಲೇ ಹೇಳ್ಬೋದು. ಮತ್ತು ಅದ್ರ ಜೊತೆಗೆ ಸ್ಟೈಲ್, ವಿಜುವಲ್ಸ್ ಆ್ಯಂಡ್ ಪವರ್ಫುಲ್ ಡೈಲಾಗ್ಸ್ಗಳು ಕೂಡ ಈ ಒಂದು ಮೂವಿಯಲ್ಲಿ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಈ ಒಂದು ಮೂವಿಯ ಮೈನಸ್ ಪಾಯಿಂಟ್ ಬಗ್ಗೆ ನೋಡ್ತಾ ಹೋದರೆ ಸ್ಟೋರಿ ಪ್ರೆಡಿಕ್ಟೇಬಲ್ ಅನಿಸುತ್ತೆ, ಆದರೆ ಕೆಲವೊಂದು ಕಡೆ ಸೀನ್ಸ್ ಸ್ಲೋ ಅನಿಸ್ಬೋದು. ಮತ್ತೊಂದು ಕಡೆ ಎಮೋಷ್ನಲ್ ಕನೆಕ್ಟ್ ಸ್ಟ್ರಾಂಗ್ ಇಲ್ಲ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ಮೂವಿ ಬಗ್ಗೆ ಹೇಳಬೇಕಾದ್ರೆ ಗುಂಟೂರು ಕಾರಂ ಒಂದು ಮಾಸ್ ಎಂಟರ್ಟೈನರ್ ಮೂವಿ ಅಂತಲೇ ಹೇಳ್ಬೋದು. ನೀವೇನಾದರೂ ಮಹೇಶ್ ಬಾಬು ಅವರ ಫ್ಯಾನ್ ಆಗಿದ್ದರೆ ಈ ಒಂದು ಸಿನಿಮಾ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ಬಟ್ ಸ್ಟೋರಿ ಎಕ್ಸ್ಪೆಕ್ಟೇಷನ್ ಹೆಚ್ಚು ಇಟ್ಟಿದ್ರೆ ಸ್ವಲ್ಪ ಡಿಸಪಾಯಿಂಟ್ ಆಗ್ಬೋದು. ಮೇನಾಗಿ ಈ ಒಂದು ಮೂವಿಯಲ್ಲಿ ಕಾಸ್ಟಿಂಗ್ ಬಗ್ಗೆ ನೋಡ್ತಾ ಹೋದರೆ ಮಹೇಶ್ ಬಾಬು ಅವರು ವೀರ ವೆಂಕಟರಾಮಣ ಅಂದರೆ ಹೀರೋ ಪಾತ್ರದಲ್ಲಿ ಮೇನ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ಶ್ರೀಲೀಲಾ ಅವರು ಅಮೂಲ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಅದ್ರ ಜೊತೆಗೆ ಇನ್ನೊಬ್ಬಾಕಿ ಹೀರೋನ ನೋಡ್ತಾ ಹೋದರೆ ಮೀನಾಕ್ಷಿ ಚೌಧರಿ ಅವರು ರಾಜಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಪ್ರಮುಖ ಸಹನಟರು ಸಹ ಅಂದರೆ ಸಪೋರ್ಟಿಂಗ್ ಕಾಸ್ಟ್ ಬಗ್ಗೆ ನೋಡ್ತಾ ಹೋದರೆ ರಮ್ಯಾ ಕೃಷ್ಣನ್ ವಸುಂಧರಾ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಪ್ರಕಾಶ್ ರಾಜ್ ಅವರು ವೆಂಕಟಸ್ವಾಮಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಜಯರಾಮ್ ಅವರು ಸತ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಜಗಪತಿ ಬಾಬು ಅವರು ಮಾರ್ಕ್ಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಸಪೋರ್ಟಿಂಗ್ ರೋಲ್ಸ್ ಬಗ್ಗೆ ನೋಡ್ತಾ ಹೋದರೆ ಈಶ್ವರಿ ರಾವ್, ಸುನೀಲ್ ವರ್ಮಾ, ರಾವ್ ರಮೇಶ್ ಈ ಒಂದು ಸಿನಿಮಾದಲ್ಲಿ ಹಲವಾರು ಕಾಮಿಡಿ ಮತ್ತು ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮೂವಿಯ ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಾ ಹೋದರೆ ನಿರ್ದೇಶನ ಮತ್ತು ಕಥೆಯನ್ನು ತ್ರಿವಿಕ್ರಮ್ ಶ್ರೀನಿವಾಸ್ ಅವರು ನೋಡ್ಲಿಕ್ಕೆ ಸಿಗ್ತಾರೆ. ಹಾಗೆ ನಿರ್ಮಾಪಕರ ಬಗ್ಗೆ ನೋಡ್ತಾ ಹೋದರೆ ನಿರ್ಮಾಪಕರು ಎಸ್ ರಾಧಾಕೃಷ್ಣ ಆ್ಯಂಡ್ ನಿರ್ಮಾಣ ಸಂಸ್ಥೆ ಹಾರಿಕಾ ಆ್ಯಂಡ್ ಹಸೇನ್ ಕ್ರಿಯೇಷನ್ಸ್. ಈ ಒಂದು ಮೂವಿಯಲ್ಲಿ ಮ್ಯೂಸಿಕ್ ಬಗ್ಗೆ ನೋಡ್ತಾ ಹೋದರೆ ಥಾಮನ್ ಎಸ್ ಅವರು ಈ ಒಂದು ಮೂವಿಯ ಮ್ಯೂಸಿಕಲ್ಲಿ ಕಾಣಿಸ್ಕೊಳ್ತಾರೆ. ಹಾಗೆ ಈ ಒಂದು ಮೂವಿಯ ಟೆಕ್ನಿಕಲ್ ಬಗ್ಗೆ ಮಾತಾಡ್ತಾ ಹೋದರೆ ಫೋಟೋಗ್ರಫಿಯನ್ನು ಮನೋಜ್
ಪರಮಹಂಸ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಹಾಗೆ ಎಡಿಟಿಂಗ್ ಬಗ್ಗೆ ನೋಡ್ತಾ ಹೋದರೆ ನವೀನ್ ನೂಲಿ ಅವರು ಈ ಒಂದು ಮೂವಿಯ ಎಡಿಟಿಂಗಲ್ಲಿ ಕಾಣಿಸ್ಕೊಳ್ತಾರೆ. ಆರ್ಟ್ ಬಗ್ಗೆ ನೋಡ್ತಾ ಹೋದರೆ ಆರ್ಟ್ ಡೈರೆಕ್ಷನ್ AS ಪ್ರಕಾಶ್ ಅವರು ಈ ಒಂದು ಮೂವಿಗೆ ಹ್ಯಾಂಡಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮೂವಿಯ ರಿಲೀಸಿಂಗ್ ಬಗ್ಗೆ ನೋಡ್ತಾ ಹೋದರೆ ದಿನಾಂಕ 12 ಜನವರಿ 2024 ಸಂಕ್ರಾಂತಿ ಹಬ್ಬದಂದು ರಿಲೀಸ್ ಮಾಡಲಾಯಿತು. ಸೊ ಇದಾಗಿತ್ತು ಮಹೇಶ್ ಬಾಬು ಅವರ ಗುಂಟೂರು ಕಾರಂ ಮೂವಿಯ ಬಗ್ಗೆ ಸಂಪೂರ್ಣ ಅರಿವು. ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.